ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಕೂಟು ಮಾಡ್ತಾ ಇದ್ದೀನಿ. ಇದನ್ನು ನೀವು ಬೇಕಾದರೆ ಮಿಶ್ರ ತರಕಾರಿಗಳನ್ನ ಉಪಯೋಗಿಸಿ ಮಾಡ್ಬೋದು. ನಾನಿಲ್ಲಿ ಎರಡೇ ತರಕಾರಿ ಉಪಯೋಗಿಸಿ ಕೂಟನ್ನ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಅದರಲ್ಲೂ ಈ ಆರಾಧನೆ ಅಂತ ಟೈಮಲ್ಲಂತೂ ಮಾಡಿಕೊಂಡ್ರೆ ತುಂಬ ಉಪಯುಕ್ತ. ಇದಕ್ಕೆ ಒಂದು ದೊಡ್ಡ ಪಾತ್ರೆಗೆ ಒಂದು ದೊಡ್ಡ ಲೋಟದಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ನೀರು ಕುದಿ ಬರಲಿ. ಆಗ ನಾವು ಇದಕ್ಕೆ 1 ಕಪ್ನಷ್ಟು ಕಡಲೆಕಾಯಿ ಬೀಜ, ನೀವು ಬೇಳೆ ಜೊತೆ ಬೇಕಾದರೂ ಇದನ್ನು ಬೇಯಿಸ್ಕೋಬೋದು, ಮತ್ತು ತರಕಾರಿ. ಇಲ್ಲಿ ನಾನು 1 kg ಅಷ್ಟು ಕುಂಬಳಕಾಯಿ, ಸುಮಾರು ಒಂದು ಅರ್ಧ kg ಅಷ್ಟು ಹೀರೆಕಾಯಿನ ಹೆಚ್ಕೊಂಡು ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಬೇಯಲಿ, ಮುಚ್ಚಿ ಬೇಯಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ನಾನು ಒಂದು ಮಸಾಲೆ ಹುರ್ಕೋತಾ ಇದ್ದೀನಿ. 1 ಸ್ಪೂನ್ನಷ್ಟು ಉದ್ದಿನಬೇಳೆ, ಅರ್ಧ ಸ್ಪೂನ್ನಷ್ಟು ಕಡಲೆಬೇಳೆ, ಎರಡನ್ನೂ ಚೆನ್ನಾಗಿ ಸಣ್ಣ ಊರಿನಲ್ಲಿ ಹುರ್ಕೋಬೇಕು. ಈಗ ಇದಕ್ಕೆ ಒಳ್ಳೆ ಕಲರ್ ಬರ್ತಾ ಇದೆ, ಒಂದು ಅರ್ಧ ಮುಕ್ಕಾಲು ಆಗಿದೆ ಅಂತ ಆದರೆ ಇದಕ್ಕೆ ಮಿಕ್ಕ ಪದಾರ್ಥಗಳನ್ನ ಸೇರಿಸ್ಕೋಬೋದು. ಈಗಾಗಿದೆ ಇದು. ಇದಕ್ಕೆ 2 ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ, 1/4 ಸ್ಪೂನ್ನಷ್ಟು ಮೆಣಸು ನಿಮಗೆ ಸ್ವಲ್ಪ ಖಾರ ಬೇಕು ಅಂತಂದರೆ ಇನ್ನೊಂದು 2 ಕಾಳನ್ನ ಹಾಕ್ಕೋಬೋದು. ಇದು ಇಷ್ಟು ಸಾಕು, ಇಷ್ಟು ಪ್ರಮಾಣಕ್ಕೆ ಇಷ್ಟು ಸಾಕು, ಹಾಗಾಗಿ ಇಷ್ಟು ಹಾಕ್ಕೊಂಡಿದ್ದೀನಿ. 1/4 ಸ್ಪೂನಷ್ಟು ಮೆಂತ್ಯ, 5 ಒಣಮೆಣಸಿನ್ಕಾಯಿ, ಅದರಲ್ಲಿ 2 ಗುಂಟೂರು, 3 ಬ್ಯಾಡಗಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು, ಒಳ್ಳೆ ಗರ್ಗರಿ ಆಗೋ ತನಕ. ಆಗಿದೆ ಅಂತ ಆದರೆ ಒಂದು ತಟ್ಟೆಗೆ ಹಾಕ್ಕೊಂಡು ಆರಕ್ಕೆ ಬಿಡೋಣ. ಈಗಾಗಿದೆ ನೋಡಿ, ಒಳ್ಳೆ ಕಲರ್ ಬಂದಿದೆ. ಇದನ್ನು ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಈಗಾಗಲೇ ನಾವು 1 ಕಪ್ನಷ್ಟು ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿರಬೇಕು. ಇಲ್ಲಿ ಸುಮಾರು 1 ಕಪ್ನಷ್ಟು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ 1 ಸಣ್ಣ ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಂಡು, ನಾವು ಹುರ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಬಿ ಇಟ್ಕೋಬೇಕು. ಇದು ಒಂದು ತಯಾರಿ. ಈಗ ನುಣ್ಣಿಗೆ ರುಬ್ಕೋತಾ ಇದ್ದೀನಿ. ಆಗಿದೆ, ಮಸಾಲ ರೆಡಿಯಾಗಿದೆ. ಅಷ್ಟೊತ್ತಿಗೆ ಅಲ್ಲಿ ತರಕಾರಿ ಕೂಡ ಬೆಂದಿರುತ್ತೆ, ಕಡಲೆಕಾಯಿ ಬೀಜ ಕೂಡ ಬೆಂದಿರುತ್ತೆ. ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀರನ್ನು ನೀವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ, ಸ್ವಲ್ಪ ನೀರಾಗಿ ಗಟ್ಟಿಯಾಗಿ ಮಾಡ್ಕೋತಾರೆ. ಈಗ ಇದಕ್ಕೆ ರುಬ್ಕೊಂಡಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಮಿಕ್ಸಿಗೆ ನೀರು ಹಾಕ್ಕೊಂಡು ಅದನ್ನು ಕೂಡ ಬೆರೆಸ್ಕೋತಾ ಇದ್ದೀನಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಈಗಾಗಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೇಳೆನ, ಅದನ್ನು ಹಾಕ್ಕೋಬೇಕು. ಆಗ ನಮ್ಮ ಒಂದು ಹದ ಗೊತ್ತಾಗತ್ತೆ ಕೂಟದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇದಕ್ಕೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಹುಣಸೆ ಹುಳಿ ಹಾಕಲ್ಲ, ನೀವು ಬೇಕಾದರೆ ಹುಳಿನ ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ 5 ರಿಂದ 6 ನಿಮಿಷ ಕುದಿಸ್ಕೋಬೇಕು. ಇದು ಸಣ್ಣ ಊರಿನಲ್ಲಿ ಕುದಿಯೋ ಅಷ್ಟೊತ್ತಿಗೆ ನಾವು ಬೇಕಾದರೆ ಒಂದು ಒಗ್ಗರಣೆ ಮಾಡ್ಕೋಬೋದು. ಆಲ್ಮೋಸ್ಟ್ ಕೂಟು ರೆಡಿ ಆಯಿತು. ಈಗ ಒಂದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸುಮಾರಾಗಿ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಅದಕ್ಕೆ 1/4 ಚಮಚ ಅಥವಾ ಅರ್ಧ ಚಮಚ ಸಾಸಿವೆ, ಚೆನ್ನಾಗಿ ಚಟಪಟ ಅಂದಮೇಲೆ ಮಿಕ್ಕ ಪದಾರ್ಥಗಳನ್ನ ಹಾಕ್ಕೊಳ್ಳೋಣ. 3 ಕೆಂಪು ಮೆಣಸಿನಕಾಯಿ, 10-12 ಕರಿಬೇವಿನ ಎಲೆ ಹಾಕ್ಕೋತಾ ಇದ್ದೀನಿ. ಈಗ ಚೆನ್ನಾಗಿ ಕೂಟು ಕುದ್ದಿದೆ, ಅದಕ್ಕೆ ಈ ಒಗ್ಗರಣೆನ ಹಾಕ್ಕೋಬೇಕು. ಮಿಕ್ಸ್ ಮಾಡಿ. ನೀವು ಅನ್ನದ ಜೊತೆ ಮತ್ತು ಹಪ್ಪಳ ಸಂಡಿಗೆ ಇದ್ರಂತೂ ಇನ್ನೂ ಚೆನ್ನಾಗಿರುತ್ತೆ. ಸರ್ವ್ ಮಾಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.